ಭಾರತದ ಸಂಸ್ಕೃತಿ ಪರಂಪರೆ ಇದಕ್ಕೆ ಅನುಗುಣವಾಗಿ ಗಂಗೆ ಪೂಜೆಯನ್ನು ಇವತ್ತು ತುಂಗಾ ನದಿಯಲ್ಲಿ ಸಮರ್ಪಣೆ ಮಾಡಿದ್ದೇವೆ. ಪ್ರತಿ ಬಾರಿ ತುಂಗಾ ಮಂಟಪ ಮುಳುಗಿದ ನಂತರ ಇಡೀ ಶಿವಮೊಗ್ಗ ಜನತೆಯ ಪರವಾಗಿ ಅಷ್ಟೇ ಅಲ್ಲ, ಶಿವಮೊಗ್ಗ ನಗರ ನಾಗರಿಕರು ಕೂಡ ಈ ಒಂದು ಗಂಗೆ ಆರಾಧನೆಯನ್ನ, ತುಂಗೆ ಆರಾಧನೆಯನ್ನ ಮಾಡುತ್ತಾರೆ. ಆ ಕಾರ್ಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ನಾವು ಮಾಡಿದ್ದೇವೆ. ತುಂಗೆ ನಮ್ಮ ಜೀವನಾಡಿ, ಅವಳ ಆರೈಕೆ ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇಡೀ ರೈತ ಕುಟುಂಬಕ್ಕೆ, ಇಡೀ ಮನುಕುಲಕ್ಕೆ ತುಂಗೆ ಅತ್ಯಂತ ಅವಶ್ಯಕ. ಹಾಗಾಗಿ ತುಂಗೆ ಆರಾಧನೆಯನ್ನು ಮಾಡೋದ್ರ ಮೂಲಕ ಯಾವುದೇ ರೀತಿಯ ಜೀವನಕ್ಕೆ ಬೇಕಾಗಿರುವಂಥ ಸಂಗತಿಗಳೇನಿದೆ ಯಾವುದಕ್ಕೂ ತೊಡಕಾಗದೇ ಇರೋ ಹಾಗೆ ಕಾಪಾಡಮ್ಮ ಅಂತ ಹೇಳಿ ಭಕ್ತಿ ಭಾವದಿಂದ ನಾವೆಲ್ಲರೂ ಕೂಡ ಇವತ್ತು ಪೂಜೆ ಮಾಡಿದ್ದೇವೆ, ಬಾಗಿನ ಸಮರ್ಪಣೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ವಿಶೇಷವಾದಂಥ ಆಷಾಢ ಮಾಸದ ಸಂದರ್ಭದಲ್ಲಿ ವಿಶೇಷವಾದಂಥ ರೀತಿಯೊಳಗಡೆ ಧಾರ್ಮಿಕ ಚಟುವಟಿಕೆಗಳು ನಮ್ಮಲ್ಲಿ ನಡೆಯುತ್ತೆ. ಹಿಂದೂ ಪರಂಪರೆ, ಹಿಂದೂ ಸಂಪ್ರದಾಯಗಳೇನಿದೆ ಅದಕ್ಕೆ ಪೂರಕವಾಗಿ ನಡೆಯುವಂಥ ಕಾರ್ಯಕ್ರಮ ಈ ಒಂದು ತುಂಗೆಗೆ ಬಾಗಿನ ಸಮರ್ಪಣೆ ಮಾಡುವಂಥ ಕಾರ್ಯ. ಆ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ನಾವು ಮಾಡಿದ್ದೇವೆ. ಹಾಗಾಗಿ ತುಂಗೆ ನಮ್ಮ ಮೇಲೆ ಆಶೀರ್ವದಿಸ್ತಾಳೆ ಅಂತ ಹೇಳಿ ನಾವು ನಂಬಿಕೊಂಡು ಈ ಕಾರ್ಯವನ್ನು ನಾವು ಮಾಡಿದ್ದೇವೆ. ಕಾಂಗ್ರೆಸ್ಸಿನ ಮಂತ್ರಿಮಂಡಲ ನನ್ನ ರಚನೆ ಸಂಪೂರ್ಣವಾಗಿ ಮುಗಿದಿದೆ. ಇನ್ನೊಂದು ಬಾಕಿ ಉಳಿಸ್ಕೊಂಡಿದ್ದಾರೆ. ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ, ಚಂದ್ರಶೇಖರನನ್ನ ಬಲಿ ತೆಗೆದುಕೊಂಡಂತಹ, ಶಿವಮೊಗ್ಗದ ಚಂದ್ರಶೇಖರನನ್ನ ಬಲಿ ತೆಗೆದುಕೊಂಡಂತಹ, ಒಬ್ಬ ನೌಕರನನ್ನ ಬಲಿ ತೆಗೆದುಕೊಂಡಂತಹ ಆ ಮಂತ್ರಿಯ ಮತ್ತೊಮ್ಮೆ ನಾಗೇಂದ್ರ ಮತ್ತೊಮ್ಮೆ ಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ಸಿನ ದುಷ್ಟ ಆಡಳಿತಕ್ಕೆ ಇದೊಂದು ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ. ನಾಗೇಂದ್ರನ ಪರಿಣಾಮ ಶಿವಮೊಗ್ಗದಲ್ಲಿ ಚಂದ್ರಶೇಖರನ ಕುಟುಂಬ ಇವತ್ತು ರಸ್ತೆಗೆ ಬಂದಿದೆ. ಚಂದ್ರಶೇಖರನ ಹೆಣದ ಮೇಲೆ ಇವತ್ತು ನಾಗೇಂದ್ರ ಅಧಿಕಾರವನ್ನ ಇವತ್ತು ನಡೆಸಲಿಕ್ಕೆ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿದೆ. ಇದೊಂದು ಕಳಂಕಿತವಾದಂಥ ಸರ್ಕಾರ. ಇದು ಸರಿಯಾದಂಥ ಕ್ರಮ ಅಲ್ಲ. ರಾಜೀನಾಮೆ ತಗೊಂಡಂಥವರು ಸಿದ್ದರಾಮಯ್ಯನವರು. ಮತ್ತೊಮ್ಮೆ ಅವರಿಗೆ ಅಧಿಕಾರ ಸಿಕ್ಕಿರುವಂಥದ್ದು ಕೂಡ ಇದು ಅಕ್ಷಮ್ಯ ಅಪರಾಧ ಅನ್ನುವಂಥ ರೀತಿಯೊಳಗಡೆ ನಾನು ಅದನ್ನು ಗಂಭೀರವಾಗಿ ಪರಿಗಣಿಸ್ತೇನೆ. ಅವರು ರಾಜ್ಯಭಾರ ಮಾಡಲಿಕ್ಕೆ ನಾಲಾಯಕ್ಕಿದ್ದಾರೆ ಅಂತ ಮಾತನ್ನು ಈ ಸಂದರ್ಭ ಹೇಳಿದ್ದಾರೆ. ಬಹಳ ನೋವಿನಿಂದ ಈ ಸಂಗತಿಯನ್ನು ನಾನು ಮಾತಾಡ್ತಾ ಇದ್ದೇನೆ. ಯಾಕೆಂದರೆ ಚಂದ್ರಶೇಖರನ ಕುಟುಂಬ ಶಿವಮೊಗ್ಗದಲ್ಲಿ ವಾಲ್ಮೀಕಿ ಹಗರಣ ನಡೆದಂಥ ಸಂದರ್ಭ ಇವತ್ತು ಕಣ್ಣಿಗೆ ರಾಚ್ತಾ ಇದೆ ನಮಗೆ. ಚಂದ್ರಶೇಖರನ ನೇಣಿಗೆ ಶರಣಾದಂಥ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಅನೇಕರು ಮಾಡಬಾರ್ದನ್ನ ಮಾಡಿರುವಂಥ ಮಂತ್ರಿಮಂಡಲದಲ್ಲಿ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಈ ದೇಶಕ್ಕೆ ಏನು ಹೇಳಕ್ ಹೊರಟಿದೆ ಅನ್ನೋದು ಇದರೊಳಗೆ ಸ್ಪಷ್ಟ ಆಗಿದೆ ಅನ್ನೋ ಮಾತನ್ನು ಹೇಳ್ತೀನಿ. ಇದು ಸಹಜವಾದಂಥ ಪ್ರಕ್ರಿಯೆ. ನೋವನ್ನು ಪ್ರಕಟ ಮಾಡಿದ್ದಾರೆ. ಅನೇಕರು ರಾಜೀನಾಮೆ ಕೆಲವರು ಕೊಟ್ಟಿದ್ದಾರೆ, ಕೆಲವರು ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೆಲವರು ಟೈಮ್ ಹೇಳಿದ್ದಾರೆ. ಕಾಂಗ್ರೆಸ್ ಅದರ ಬಗ್ಗೆ ಆಲೋಚನೆ ಮಾಡುತ್ತೆ. ಇದು ಸಾಂದರ್ಭಿಕವಾದಂಥ ಮಾತುಕತೆಗಳು ಅನ್ನೋಂಥ ಮಾತನ್ನು ಈ ಸಂದರ್ಭ ನಾನು ಹೇಳ್ತೇನೆ. ಯಾರಿಗೂ ರಾಜೀನಾಮೆ ಕೊಟ್ಟು ಚುನಾವಣೆಯಲ್ಲಿ ಗೆಲ್ಲುವಂಥ ತಾಕತ್ತು ಇವತ್ತು ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಇಲ್ಲದೆ ಇರೋದ್ರಿಂದ ಆ ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಪ್ರಿಯಾಂಕಾ ಖರ್ಗೆ ಮಾನಸಿಕತೆ ಯಾವತ್ತು ಬದಲಾವಣೆ ಆಗುತ್ತೋ ಅವತ್ತು ರಾಜ್ಯದಲ್ಲಿ ಶಾಂತಿ ನೆಲೆಸುತ್ತೆ, ವ್ಯವಸ್ಥೆಗಳು ಸರಿಯಾಗತ್ತೆ. ವಿಚಿತ್ರವಾದಂಥ ಮಾನಸಿಕತೆ ಪ್ರಿಯಾಂಕಾ ಖರ್ಗೆ. ಪೊಲೀಸ್ ಇಲಾಖೆಯಲ್ಲಿ ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಆಗಿರುವಂಥ ಅನಾಹುತಗಳೇನಿದೆ, ಗಡಿಬಿಡಿಗಳೇನಿದೆ, ಇದೆಲ್ಲ ಸರಿಪಡಿಸಬೇಕಾದಂಥದ್ದು ಪ್ರಿಯಾಂಕಾ ಖರ್ಗೆ ಜವಾಬ್ದಾರಿ ಇದೆ.
ಈ ರೀತಿ ಬಹಳ ಹಗುರವಾಗಿ ಈ ವಿಷಯನ ತೆಗೆದುಕೊಂಡಿರುವಂಥದ್ದು ಇದು ಸರಿಯಲ್ಲ. ಪ್ರಿಯಾಂಕಾ ಖರ್ಗೆ ಎಲ್ಲಿವರೆಗೂ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿರ್ತಾರೆ ಅಲ್ಲಿವರೆಗೂ ಅವರಿಂದ ಒಳ್ಳೆಯ ಸಂಗತಿನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಬಾರ್ದನ್ನು ಮಾಡುವಂಥ ಕೃತ್ಯಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಖರ್ಗೆ ಮಾಡ್ತಾರೆ. ಹಾಗಾಗಿ ಖರ್ಗೆ ಅವ್ರ ಮನಸ್ಸಿಕತೆಯನ್ನು ಬದಲಾವಣೆ ಮಾಡಿಕೊಳ್ಳಿ, ತುಂಗಾ ಮಾತೆ ಆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ.